ದೆಹಲಿಯಲ್ಲಿ 7 ಗಂಟೆಯ ಸುಮಾರಿಗೆ ಕಾರು ಬ್ಲಾಸ್ಟ್ ಆಗಿದೆ. ಈಗಾಗಲೇ ದೆಹಲಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖ ಸ್ಥಳಗಳು, ಜನನಿಬಿಡ ಪ್ರದೇಶಗಳು ಸೇರಿದಂತೆ ಪ್ರಮುಖರ ಮನೆಗಳಿಗೂ ಕೂಡ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ದೆಹಲಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂತಹದ್ದು. ಕೇವಲ ದೆಹಲಿ ಮಾತ್ರವಲ್ಲ, ದೇಶದ ಉದ್ದಗಲಕ್ಕೂ ಕೂಡ ಕಟ್ಟೆಚ್ಚರವನ್ನು ವಹಿಸುವಂತೆ ಗೃಹ ಇಲಾಖೆಯಿಂದ ಸೂಚನೆಯನ್ನು ಪಾಸ್ ಮಾಡಲಾಗಿದೆ. ಈ ರೀತಿಯ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ಅಥವಾ ಸರ್ಕಾರ ಮಾಡುವಂತಹ ಮೊದಲ ಸ್ಟೆಪ್ ಇದೇನೆ. ದೆಹಲಿಯಲ್ಲಿ ಎಂಟ್ರಿ ಎಕ್ಸಿಟ್ನಲ್ಲಿ ಫುಲ್ ಸೆಕ್ಯೂರಿಟಿ. ದೆಹಲಿಯಿಂದ ಹೊರ ಹೋಗುವ ವಾಹನಗಳನ್ನು ತಪಾಸಣೆಗೊಳಪಡಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರಿಂದ ಸ್ಫೋಟದ ಅಕ್ಕಪಕ್ಕದ CCTVಗಳನ್ನು ಜಾಲಾಡುವಂತಹ ಕೆಲಸ ಆಗ್ತಾ ಇದೆ. ಒಂದು ಕಡೆ ತನಿಖಾ ತಂಡಗಳು ಘಟನಾ ಸ್ಥಳದಲ್ಲಿ ಬೀಡು ಬಿಟ್ಟು ಇಂಚಿಂಚು ಜಾಗವನ್ನು ಪರಿಶೀಲಿಸ್ತಾ ಇದ್ರೆ, ಮತ್ತೊಂದು ಕಡೆ ದೆಹಲಿಯ ಸುತ್ತಮುತ್ತಲೂ ಕೂಡ ಪೊಲೀಸರ ಟೈಟ್ ಸೆಕ್ಯೂರಿಟಿ ಬಿಗಿಯಾಗಿದೆ. ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆಗೊಳಪಡಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರತಿ ಲಾಡ್ಜು, ರೆಸ್ಟೋರೆಂಟ್ಗಳನ್ನು ಶೋಧ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೇ ಸ್ಫೋಟ ನಡೆದರೂ ಕೂಡ ಇದೇ ರೀತಿಯ ಬೆಳವಣಿಗೆಗಳಾಗುವಂತಹದ್ದು ಸಹಜ. ಈಗ ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗಿ 14 ಮಂದಿ ಸಾವನ್ನಪ್ಪಿದ್ದಾರೆ. ಇದೊಂದು ಭಯೋತ್ಪಾದಕ ಕೃತ್ಯದ ಅನುಮಾನ, ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಎಲ್ಲ ಆಂಗಲ್ನಲ್ಲೂ ಕೂಡ ಪೊಲೀಸರು, ತನಿಖಾ ತಂಡಗಳಿಂದ ಈಗ ಇನ್ವೆಸ್ಟಿಗೇಷನ್ ಚುರುಕಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಗೃಹ ಸಚಿವರು ಮಾಹಿತಿಯನ್ನು ಪಡೆದಿದ್ದಾರೆ.